ಹಾಯ್, ಎಲ್ಲರಿಗೂ ಪುಲ್ಕೇಸಿ ಕೋಚಿಂಗ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಾವು SSLC ಗೆ ಸಂಬಂಧಪಟ್ಟ ಹಾಗೆ ಸಮಾಂತರ ಶ್ರೇಣಿ ಎಂಬ ಚಾಪ್ಟರ್ ಅನ್ನು ನೋಡ್ತಾ ಇದ್ವಿ. ಆ ಸಮಾಂತರ ಶ್ರೇಣಿಯಲ್ಲಿ ಪಾರ್ಟ್ 1 ಪಾರ್ಟ್ 2 ಈಗಾಗಲೇ ನೋಡಿದ್ವಿ. ಇದು ಅದರ ಮುಂದುವರೆದಿರ್ತಕ್ಕಂಥ ಪಾರ್ಟ್ 3 ಭಾಗ. ಇದರಲ್ಲಿ SSLC ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ತಗೊಂಡು ಬಂದಿದ್ದೀನಿ. ಅಧ್ಯಯನ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ಆ 5.2 ಅಲ್ಲಿ ಮುಂದುವರೆದಿರ್ತಕ್ಕಂಥ 4th ಕ್ವಶನ್ ಬಗ್ಗೆ ಈ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ಮುಂದೆ ನೋಡೋಣ. ಸೊ ಹಾಗಾದ್ರೆ which term of AP 381318 is 78 ಅಂದ್ರೆ 3 8 13 18 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78 ಆಗುತ್ತದೆ. ನಿಮಗೆ ಗೊತ್ತಿರುವ ಹಾಗೆ ನಾವು ಮೊದಲನೇ ಪದವನ್ನ ಏನಂತ ಕರಿತೀವಿ? ಎ ಅಂತ ತಿಳ್ಕೊತೀವಿ. ಸೊ ಎ is equal to 3. ಡಿ ಯ ಬೆಲೆಯನ್ನ ಹೆಂಗ್ ಫೈಂಡ್ ಮಾಡ್ತೀವಿ ಅಂತಂದ್ರೆ a2 minus a1 ಅನ್ನ ತಗೋತೀವಿ. ಆಲ್ರೆಡಿ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ, a2 ಅಂದ್ರೆ ಎರಡನೇ ಪದ, a1 ಅಂದ್ರೆ ಮೊದಲನೇ ಪದ, a3 ಅಂದ್ರೆ ಮೂರನೇ ಪದ. ಹಾಗಾದ್ರೆ a2 ಎರಡನೇ ಪದ ಎಷ್ಟಿದೆ? 8 ಇದೆ. a1 ಒಂದನೇ ಪದ 3 ಇದೆ. ಹಾಗಾದ್ರೆ ಡಿ ಬೆಲೆ ಎಷ್ಟಾಯ್ತು ಅಂತಂದ್ರೆ 5 ಆಯ್ತು. ಅವ್ರು ಏನ್ ಕೇಳಿದಾರ ಅಂತಂದ್ರೆ ಎಷ್ಟನೇ ಪದ. ಸೊ ಇಲ್ಲಿಯವರೆಗೂ ನಾವು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಎನ್ನನೇ ಪದ ಕೊಟ್ಟಾಗ ಫೈಂಡ್ ಔಟ್ ಮಾಡ್ತಿದ್ವಿ. ಇಲ್ಲಿ ಸ್ವಲ್ಪ ಕ್ವಶನ್ ಏನ್ ಮಾಡಿದ್ದಾರೆ, ಎಷ್ಟನೇ ಪದ ಅಂತ ಕೇಳಿದ್ದಾರೆ. which term is. ಸೊ ನಾವು ಎಷ್ಟನೇ ಪದ ಅಂದಾಗ ಅದನ್ನ an ಅಂತ ತಿಳ್ಕೋಬೇಕು. ಎಷ್ಟನೇ ಪದ 78 ಆಗುತ್ತದೆ. ಸೊ an is equal to 78. ನಾವು ಏನ್ ಕಂಡುಹಿಡಿಬೇಕಾಗಿದೆ ಅಂತಂದ್ರೆ n ನ ಬೆಲೆ ಕಂಡುಹಿಡಿಬೇಕು. n ನ ಬೆಲೆ ಸೂತ್ರ ಆಲ್ರೆಡಿ ನಿಮಗೆ ಗೊತ್ತಿದೆ. an is equal to a plus n minus 1d. ಸೊ an ಎಷ್ಟಿದೆ? 78 ಇದೆ. a 3 ಇದೆ ಪ್ಲಸ್ n ಗೊತ್ತಿಲ್ಲ, n minus 1d ಬೆಲೆ ಎಷ್ಟಿದೆ? 5 ಇದೆ. ನೋಡಿ, 78 is equal to 3 plus 5 into n, 5n minus 5. ಸೊ 78 is equal to 5 ಒಳಗಡೆ 3 ಹೋದ್ರೆ ಎಷ್ಟು ಉಳಿತು? -2 ಉಳಿತು. ಸೊ ಈ -2 ಅನ್ನ ಈ ಕಡೆ ತಗೊಂಡ್ರೆ +2 ಆಗುತ್ತೆ. ನೋಡಿ, ಆ 78 ಪ್ಲಸ್ 2 ಎಷ್ಟಾಯ್ತು? 80 ಆಯ್ತು. ಸೊ 5n. n is equal to 80 divided by 5. 5 ones are 5 3 ಉಳಿತು. 5 6 ಎಷ್ಟಾಯ್ತು? n ನ ಬೆಲೆ. ಆದ್ದರಿಂದ n ನ ಬೆಲೆ ಎಷ್ಟು ಅಂತಂದ್ರೆ 16. ಸೊ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78 ಆಗುತ್ತೆ ಅಂತಂದ್ರೆ ಸಮಾಂತರ ಶ್ರೇಣಿಯ 16ನೇ ಪದ 78 ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಯಾವ್ದು ಕೊಟ್ಟಿದ್ದಾರೆ ನೋಡೋಣ. ಈ ಕೆಳಗಿನ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. Find the number of terms in each of the following APs. ಸೊ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸಮಾಂತರ ಶ್ರೇಣಿ ಪದಗಳ ಸಂಖ್ಯೆ ಅಂದ್ರೆ ಏನ್ ಕಂಡುಹಿಡಿಬೇಕು? n ನಂಬರ್. ಸೊ ಇಲ್ಲಿ ನೋಡಿ, find the number of terms ಅಂದ್ರೆ number of terms, it means we will find the value of n. ನೋಡಿ, a ಬೆಲೆ ಗೊತ್ತಿದೆ 7. d ಯ ಬೆಲೆ a2 minus a1. a2 ಬೆಲೆ ಎಷ್ಟು? 13 ಇದೆ. a1 ಬೆಲೆ ಎಷ್ಟು? 7. 13 ಒಳಗಡೆ 7 ಹೋದ್ರೆ ಎಷ್ಟು ಉಳಿತು? 6 ಉಳಿತು. ದೆನ್ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ an. an ಅಂದ್ರೆ ಎಷ್ಟು ಅಂತಂದ್ರೆ 205. ಸೊ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ. ಏನು ಕಂಡುಹಿಡಿಬೇಕಾಗಿದೆ? n ನ ಬೆಲೆ ಕಂಡುಹಿಡಿಬೇಕಾಗಿದೆ. ಆಲ್ರೆಡಿ ನಮಗೆ ಗೊತ್ತಿದೆ, ಸೂತ್ರ ಏನಿದೆ? an is equal to a plus n minus 1d. an ಬೆಲೆ ಎಷ್ಟಿದೆ? 205.
ಎ ಬೆಲೆ ಎಷ್ಟಿದೆ 7 ಪ್ಲಸ್ ಎನ್ ಮೈನಸ್ 1 ಡಿ ಬೆಲೆ 6. ಸೊ 205 ಈಸ್ ಈಕ್ವಲ್ ಟು 7 ಪ್ಲಸ್ ಇಲ್ಲಿ ಸ್ವಲ್ಪ 6 ಇಂಟು ಎನ್ ಏನಾಗುತ್ತೆ 6n ಆಯ್ತು ಮೈನಸ್ 6. ಸೊ 205 ಈಸ್ ಈಕ್ವಲ್ ಟು 7 ಒಳಗಡೆ 6 ಹೋದ್ರೆ 1 ಉಳಿತು. ಸೊ 6n ಆಯ್ತು. ಇದು ಈ ಕಡೆ ಬಂದ್ರೆ 205 ಮೈನಸ್ 1 ಈಸ್ ಈಕ್ವಲ್ ಟು 6n. ಸೊ 6n ಈಸ್ ಈಕ್ವಲ್ ಟು 204. ಇದು ನಮಗೆ n ಬೆಲೆ ಬೇಕಾಗಿದೆ. ನಮಗೆ n ಬೆಲೆ ಬೇಕಾಗಿದೆ ಅಂತಂದ್ರೆ ನಾವು ಹೆಂಗ್ ಫೈಂಡ್ ಔಟ್ ಮಾಡಬಹುದು? n ಈಸ್ ಈಕ್ವಲ್ ಟು 204 ಡಿವೈಡೆಡ್ ಬೈ 6. ಸೊ 204 ಡಿವೈಡೆಡ್ ಬೈ 6 ಇದು ಏನ್ ಹೇಳುತ್ತೆ ಅಂತಂದ್ರೆ ನೋಡಿ 6 ಒಂದ್ಲೆ 6 ಮೂರ್ಲೆ 18 2 ಉಳಿತು 6 4 24. ಸೊ n ಬೆಲೆ ಎಷ್ಟು ಬಂತು ಅಂತಂದ್ರೆ 34. ಸೊ n ಬೆಲೆ ಎಷ್ಟಾಯ್ತು 34 ಆಯ್ತು. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ನೋಡಿ 18 5 whole 1/2 13 dash 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 minus 47 ಇದೆ. a ಯ ಬೆಲೆ 18 d is equal to ಎಷ್ಟಾಯ್ತು a2 minus a1 ಆಯ್ತು. a2 5 whole ಅಂದ್ರೆ ಇದನ್ನ ನಾವು ಫ್ರಾಕ್ಷನ್ ಒಳಗಡೆ ಕನ್ವರ್ಟ್ ಮಾಡೋಣ. ಏನಾಯ್ತು 5 whole 1/2 ಅಂದ್ರೆ ಭಿನ್ನ ರಾಶಿಗೆ 5 2 10 1 11/2. ಇದನ್ನ 11/2 ಅಂತ ಬರ್ಕೊಂಡು ಮೈನಸ್ 8 ಏನು ಇಲ್ಲ ಅಂದ್ರೆ 1 ಇರುತ್ತೆ. ಲೋಸ ಎಷ್ಟಾಯ್ತು 2 2 ಒಂದ್ಲೆ 2 ಮೈನಸ್ 1 2ಲೆ ಅಂದ್ರೆ 16. ಸೊ ಮೈನಸ್ 5/2 ಡಿ ಯ ಬೆಲೆ ಎಷ್ಟಾಯ್ತು ಮೈನಸ್ 5/2 ಆಯ್ತು. ಈಗ ನಮಗೆ ಏನ್ ಬೇಕಾಗಿದೆ n ನ ಸೂತ್ರ an ಸೂತ್ರ ನೋಡಿ an is equal to a plus n minus 1 d. an ಎಷ್ಟು ಕೊಟ್ಟಿದಾರ ಮೈನಸ್ 47 ಕೊಟ್ಟಿದ್ದಾರೆ. ಸೊ an ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಮೈನಸ್ 47 ಕೊಟ್ಟಿದ್ದಾರೆ. a ಯ ಬೆಲೆ ಎಷ್ಟಿದೆ 18 ಇದೆ ಪ್ಲಸ್ n ಮೈನಸ್ 1 d ಯ ಬೆಲೆ ಮೈನಸ್ 5/2 ಬಂತು. ಸೊ ಮೈನಸ್ 47 is equal to 18 plus into minus minus 5/2 n plus ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 5/2. ಈ ಮೈನಸ್ 47 ಈ ಕಡೆ ಮೈನಸ್ 18 ಅನ್ನ ತಗೊಂಡ್ರೆ ಮೈನಸ್ 5/2 n ಪ್ಲಸ್ 5/2 ಉಳಿತು. ಸೊ 47 ಅಂತಂದ್ರೆ ಎಷ್ಟಾಗುತ್ತೆ ನೋಡ್ರಿ 58 65 ಮೈನಸ್ 65 ಆಯ್ತು. ಇಸ್ಕಲ್ ಟು LCM 2 ಆದ್ರೆ ಇಲ್ಲಿ ಮೈನಸ್ 5n ಪ್ಲಸ್ 5 ಆಯ್ತು. ಈ ಕಡೆ ಮೈನಸ್ 65 ಇದನ್ನ ಈ ಕಡೆ ತಗೊಂಡು ಬಂದ್ರೆ ಇಂಟು 2 ಮೈನಸ್ 5n ಪ್ಲಸ್ 5 ಆಯ್ತು. ಸೊ ಈಗ ಇವೆರಡನ್ನ ಇಂಟು ಮಾಡಿದಾಗ ನೋಡಿ 5 2ಲೆ 10. ಸೊ 2 6ಲೆ 12 1 13 ಮೈನಸ್ 130 ಇಸ್ಕಲ್ ಟು ಮೈನಸ್ 5n. ಸೊ ಮೈನಸ್ 5n ಗೆ ಈ 5 ಅನ್ನ ಈ ಕಡೆ ತಗೊಂಡು ಬರೋಣ. ಈ ಪ್ಲಸ್ 5 ಇದೆನಾ. ಸೊ ಮೈನಸ್ 130 ಮೈನಸ್ 5 is equal to ಮೈನಸ್ 5n. ಇವಾಗ ನೋಡಿ ಮೈನಸ್ 5n is equal to ಮೈನಸ್ 135. then n is equal to minus 135 divided by minus 5. minus get cancelled. So 5 ones are 5 twos are 10 5 sevens are 35. The n value is 27. The n value is 27. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದು ಎಕ್ಸಾಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಎಕ್ಸಾಮ್ಗೆ ಕೇಳಬಹುದಾಗಿರ್ತಕ್ಕಂಥ ಪ್ರಶ್ನೆ. ಸೊ ಚೆಕ್ ವೆದರ್ minus 150 is a term of AP A11852 dash dash. ನೋಡಿ 100 ಮೈನಸ್ 155 11.852 ಸಮಾಂತರ ಶ್ರೇಣಿಯ ಪದವಾಗಿದೆ, ಪರೀಕ್ಷಿಸಿ ಅಂತ ಹೇಳಿದ್ದಾರೆ. ನೋಡೋಣ ಏನು
ಎ ಈಸ್ ಈಕ್ವಲ್ ಟು ಏನ್ ಬರುತ್ತೆ 11 ಬರುತ್ತೆ. ಡಿ ಈಸ್ ಈಕ್ವಲ್ ಟು 8 ಮೈನಸ್ 11, a2 ಮೈನಸ್ a1 ಮಾಡಿದಾಗ ಇದೊಂದು ಸ್ಟೆಪ್ ಬರೆಯೋಣ. So a2 minus a1, 8 minus 11, the d value is minus 3. So ಇಲ್ಲಿ ಏನು ಕೊಟ್ಟಿದ್ದಾರೆ, a n ಕೊಟ್ಟಿದ್ದಾರೆ. an is equal to minus 150. ನಾವು ಏನು ಕಂಡುಹಿಡಿಯಬೇಕು, ಪದ ಕಂಡುಹಿಡಿಯಬೇಕು. ಸಮಾಂತರ ಶ್ರೇಣಿಯ ಪದ ಆಗಿದೆಯೋ ಇಲ್ಲೋ. ಇಲ್ಲಿ ಪದ ಅಥವಾ ಟರ್ಮ್ ಈ ಎರಡು ಕೊಟ್ಟಾಗ ನಾವು n ಅನ್ನ ಕಂಡುಹಿಡಿಯಬೇಕು ಸ್ನೇಹಿತರೆ. n ಕಂಡುಹಿಡಿಯಬೇಕು ಪದ ಅಂತಂದಾಗ. ಸೂತ್ರ ಗೊತ್ತಿದೆ ನಿಮಗೆ ಆಲ್ರೆಡಿ. an is equal to a plus n minus 1 d. an ಎಷ್ಟಿದೆ, ಮೈನಸ್ 150 ಇದೆ, a ಬೆಲೆ 11 ಇದೆ, ಪ್ಲಸ್ n ಮೈನಸ್ 1, d ಬೆಲೆ ಎಷ್ಟು 3. ಇವಾಗ ನೋಡಿ, minus 150 is equal to 11 minus 3n, 3 into n minus 3n, ಯಾಕಂದ್ರೆ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ 3. ಸೊ minus 150 is equal to 11 plus 3 14 minus 3n. so minus 150 minus 14 is equal to minus 3n. ನೋಡಿ 164 minus 164 is equal to minus 3n. ಇವಾಗ n is equal to minus 164 divided by 3. minus minus get cancel, ಇದು ಕಟ್ ಆಗುತ್ತೆ ನೋಡಿ. 3 ಟೇಬಲ್ ಒಳಗಡೆ 4 10 11, ಇದು 3 ಟೇಬಲ್ ಒಳಗಡೆ ಬರಲ್ಲ. ಹಾಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ. ಇದು ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿ ಅಲ್ಲ ಅನ್ನೋದಕ್ಕಿಂತ ಸ್ನೇಹಿತರೆ ಇದನ್ನ ನಾವು ಏನ್ ಬರೀಬಹುದು ಅಂತಂದ್ರೆ, ಅವ್ರು ಏನ್ ಕೇಳಿದ್ದಾರೆ, ಈ ಪದ ಆಗುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಇದು ಇದೇನಾಗಲ್ಲ ಅಂತಂದ್ರೆ ಸಮಾಂತರ ಶ್ರೇಣಿಯ ಪದವಲ್ಲ. ಆದ್ದರಿಂದ ಇದು ಸಮಾಂತರ ಶ್ರೇಣಿಯ ಪದವಲ್ಲ, ಯಾಕಂದ್ರೆ ಪೂರ್ಣವಾಗಿ ಭಾಗ ಹೋಗಿಲ್ಲ. ಇದು ಸಮಾಂತರ ಶ್ರೇಣಿಯ ಪದವಲ್ಲ, ಸಮಾಂತರ ಶ್ರೇಣಿಯ ಪದವಲ್ಲ. ದೆನ್ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಒಂದು ಸಮಾಂತರ ಶ್ರೇಣಿಯ 11ನೇ ಪದ 38, 16ನೇ ಪದ 73 ಆದರೆ 31ನೇ ಪದವನ್ನ ಕಂಡುಹಿಡಿಯಿರಿ. ಫೈಂಡ್ ದ 31st term of AP whose 11th term is 38 and 16th term is 73. It is also one of the very important question. ನೋಡಿ, ಫಸ್ಟ್ ಏನ್ ಕೊಟ್ಟಿದ್ದಾರೆ, 11ನೇ ಪದ ಅಂದ್ರೆ A11, 11ನೇ ಪದ A plus 10D ಅಂತ ಬರ್ಕೊಳ್ಳೋಣ. ಎಷ್ಟು ಕೊಟ್ಟಿದ್ದಾರೆ, 38 ಕೊಟ್ಟಿದ್ದಾರೆ. 16ನೇ ಪದ A16 is equal to A plus 15D ಅಂತ ಬರ್ಕೊಳ್ಳೋಣ. 73 ಇದೆ. ಇವಾಗ ಇದನ್ನ ಸಮೀಕರಣ 1, ಇದನ್ನ ಸಮೀಕರಣ 2, ಇಕ್ವೇಶನ್ 1 ಅಂಡ್ ಇಕ್ವೇಶನ್ 2. ಚಿಹ್ನೆಗಳನ್ನ ಬದಲಾಯಿಸೋಣ. ಪ್ಲಸ್ ಎ ಮೈನಸ್ ಎ ಗೆಟ್ ಕ್ಯಾನ್ಸಲ್. 15 ಒಳಗಡೆ 10 ಹೋದ್ರೆ ಎಷ್ಟಾಯ್ತು, ಮೈನಸ್ 5D ಆಯ್ತು. 73 ಒಳಗಡೆ 38 ಅನ್ನ ತೆಗೆದ್ರೆ, ಸೊ 13 ಒಳಗಡೆ 8 ತೆಗೆದ್ರೆ ಎಷ್ಟಾಯ್ತು, 5 ಉಳಿತು. ಸೊ ಅಗೇನ್ ಎಷ್ಟಾಗುತ್ತೆ, 7 ಒಳಗಡೆ 4 ಹೋದ್ರೆ 3 ಉಳಿತು, ಮೈನಸ್ ಚಿಹ್ನೆ. ಸೊ ಡಿ ಇಸ್ ಈಕ್ವಲ್ ಟು ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಆಗಿರೋದ್ರಿಂದ 5 ಅಂದ್ರೆ 5 7, ಡಿ ಯ ಬೆಲೆ ಎಷ್ಟು ಬಂತು ಅಂದ್ರೆ 7 ಬಂತು. ಇವಾಗ ನಾವೇನ್ ಮಾಡಬೇಕು ಅಂದ್ರೆ ಈ ಡಿ ಬೆಲೆಯನ್ನ ಪುಟ್ ಡಿ ಈಸ್ ಈಕ್ವಲ್ ಟು 7 ಇನ್ ಇಕ್ವೇಶನ್ 1. ಈ ಸಮೀಕರಣ 1ರಲ್ಲಿ ಡಿ ಬೆಲೆಯನ್ನ ಆದೇಶಿಸಿದಾಗ a ಪ್ಲಸ್ 10d ಈಸ್ ಈಕ್ವಲ್ ಟು 38 ಇದೆ. ಸೊ a ಪ್ಲಸ್ 10d ಈಸ್ ಈಕ್ವಲ್ ಟು 38 ಅಂತ ಬರೆದಾಗ ನೋಡಿ, a ಪ್ಲಸ್ 10 ಇದು 70 ಆಯ್ತು. 38 7 ಬರೆದ್ರೆ ಡಿ ಬೆಲೆ. ಸೊ a ಪ್ಲಸ್ ಎಷ್ಟಾಯ್ತು, 70 ಈಸ್ ಈಕ್ವಲ್ ಟು, ಇದು ಮೊದಲು ಡಿ ಬೆಲೆ 7 ಬರೆಯೋಣ. ಸೊ 70 ಆಯ್ತು, ಈಕ್ವಲ್ ಟು 38.
a is equal to 38 minus 70. ಸೊ a is equal to 70 ಒಳಗಡೆ 38 ತೆಗೆದ್ರೆ ಇಲ್ಲಿ 2 ಬಂತು, 7 ಒಳಗಡೆ 4 ತೆಗೆದ್ರೆ 32 ಮೈನಸ್ 32 ಬಂತು ಸ್ನೇಹಿತರೆ. ಸೊ ಮೈನಸ್ 32 ಆದ್ರೆ 38ನೇ ಪದ ಅಂದ್ರೆ a38 ಅಂದ್ರೆ a ಪ್ಲಸ್ ಎಷ್ಟು 31ನೇ ಪದ. ಸೊ 31ನೇ ಪದವನ್ನ ನಾವು ನೋಡುವುದಾದ್ರೆ a30 ಫಸ್ಟ್ is equal to a plus 30d. a ಬೆಲೆ ಮೈನಸ್ 32 ಪ್ಲಸ್ 30, d ಬೆಲೆ ಎಷ್ಟಿದೆ 7 ಇದೆ. ಹಾಗಾಗಿ ಮೈನಸ್ 32 7 37 210. ಇಲ್ಲಿ ಲಾಸ್ಟ್ 210 ಒಳಗಡೆ ನೀವು 30 ಮೈನಸ್ ಮಾಡಿದ್ರೆ ನೋಡಿ 210 ಮೈನಸ್ ಎಷ್ಟಾಯ್ತು 32 ಮೈನಸ್ ಮಾಡಬೇಕು. ಇಲ್ಲಿ 8 ಉಳಿತು. 11 ಒಳಗಡೆ 4 ಹೋದ್ರೆ ಎಷ್ಟಾಯ್ತು ಅಂತಂದ್ರೆ 7 ಉಳಿತು. ಸೊ 178 ಯಾವುದು a30 ಫಸ್ಟ್ ಈಸ್ 178 ಆಗುತ್ತೆ ಸ್ನೇಹಿತರೆ. ಸೊ ಈ ತರ ನಾವೇನ್ ಮಾಡ್ಬೋದು ಅಂತಂದ್ರೆ ಸಮಾಂತರ ಶ್ರೇಣಿಯಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ಸುಲಭವಾಗಿ ಬಿಡಿಸಬಹುದು ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ಉಳಿದಿರ್ತಕ್ಕಂಥ ಪ್ರಶ್ನೆಗಳನ್ನ ನೋಡೋಣ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್.